ನಮಸ್ತೆ. ಬೆಳಕು ನಕ್ಷತ್ರ ವ್ಲಾಗ್ಸ್ಗೆ ಸ್ವಾಗತ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಇವತ್ತಿನ ದಿನ ಬಟರ್ ನಾನ್ ರೋಟಿ ಮತ್ತು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋದನ್ನು ಟ್ರೈ ಮಾಡ್ತಾಯಿದ್ದೀನಿ. ನಾನು ನಿಮ್ಮ ಜೊತೆ ಶೇರೂ ಮಾಡ್ತೀನಿ. ಇದಕ್ಕೆ ಒಂದು ಬಟ್ಲು ತೊಗೊಂಡಿದ್ದೀನಿ. ಬಟ್ಲಿಗೆ ಈಗ ರೋಟಿಗೆ ರೆಡಿ ಮಾಡ್ಕೊಳ್ಳೋದ. ನಾನಿಲ್ಲಿ 1.5 ಕಪ್ಪಷ್ಟು ಗೋಧಿ ಹಿಟ್ಟು, 1.5 ಕಪ್ಪಷ್ಟು ಮೈದಾ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಮೈದಾ ಹಿಟ್ಟಲ್ಲೂ ಮಾಡ್ಕೋಬೋದು ಅಥವಾ ಗೋಧಿ ಹಿಟ್ಟನ್ನು ಒಂದು ಯೂಸ್ ಮಾಡೇ ಮಾಡ್ಕೋಬೋದು. ನಾನಿಲ್ಲಿ 2 ಮಿಕ್ಸ್ ಮಾಡಿಕೊಂಡು ಮಾಡ್ಕೋತಾ ಇದ್ದೀನಿ. ನಂತರ ಈಗ ನಾನು 2 ಸಮವಾಗಿ ತೊಗೊಂಡಿದ್ದೀನಿ. ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಯೂಸ್ ಮಾಡ್ಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1 ಬಟ್ಲಷ್ಟು ಮೊಸರು. ಆದಷ್ಟು ಹುಳಿ ಮೊಸರು ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಸೋಡಾ ಬೇಕು ಅಂತ ಅಂದ್ರೂ ಬೇಕಿಂಗ್ ಸೋಡಾ ಬೇಕಾದರೆ ಹಾಕ್ಕೋಬೋದು. ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ ಬೇಕಿಂಗ್ ಸೋಡಾನ. ಈಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಚಪಾತಿ ಹಿಟ್ಟು ಯಾವುದಕ್ಕೆ ನಾವು ಕಲಸಿಟ್ಕೋತೀವಿ ಅದೇ ರೀತಿ ಕಲಸಿಟ್ಕೋಬೇಕಾಗುತ್ತೆ. ಮಧ್ಯ ಬೇಕು ಅಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು. ಇಲ್ಲ ಅಂದರೆ ಹಾಲಲ್ಲಿ ಬೇಕಾದ್ರೂ ನೀವು ಹಾಲು ಹಾಕ್ಕೊಂಡು ಬೇಕನ್ನು ಕಲಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಹಾಲಲ್ಲಿ ಬೇಕಾದರೂ ಸ್ವಲ್ಪ ಹಾಲು ಹಾಕ್ಕೊಂಡು ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಡಬೇಕಾಗುತ್ತೆ. ಯಾಕಂದರೆ ಇದು 1-2 ಅವರ್ಗಳ ಕಾಲ ನೆಂದಷ್ಟು ತುಂಬಾ ಚೆನ್ನಾಗಿ ಬರುತ್ತೆ ರೋಟಿ. ಈಗ ಚಪಾತಿ ಹಿಟ್ಟು ಅಷ್ಟೇ, 2 ಅವರ್ಗಳ ಕಾಲ ಒಂದು ಅರ್ಧ ಗಂಟೆ 1 ಅವರ್ ಆದರೂ ನೆನೆಸಿ ಆಮೇಲೆ ಚಪಾತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಯಾವುದೇ ಹಿಟ್ಟಾಗಲಿ. ಈಗ ಇದನ್ನು ಒಂದು ಸೈಡು ಎತ್ತಿ ಇಟ್ಕೊಳ್ಳೋದ. ನಂತರ ಈಗ ಮಶ್ರೂಮ್ ಪೆಪ್ಪರ್ ಡ್ರೈಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ. ಈ ರೀತಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ 1-2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವು, ಟೊಮೊಟೊ, ಈರುಳ್ಳಿ, ಇವೆರಡೂ ರುಬ್ಬಿಟ್ಕೋಬೇಕಾಗುತ್ತೆ. ನಂತರ ಮೇಯ್ನಾಗಿ ಮೆಣಸು, ಕಾಳು ಮೆಣಸನ್ನ ಪೌಡರು ಇಟ್ಕೊಂಡಿದ್ದೀನಿ. ಈಗ ಈರುಳ್ಳಿ ಮತ್ತು ಟೊಮೊಟೊನ ರುಬ್ಬಿ ಇಟ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ಬೈಂಡಿಂಗು ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಮಶ್ರೂಮ್, 1 ಬಟ್ಲು ಮಶ್ರೂಮ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಈರುಳ್ಳಿ ಹಾಗೆ ಕಟ್ ಮಾಡೋದ್ರಿಂದ ಈರುಳ್ಳಿನೇ ಬೇರೆ ಮಶ್ರೂಮೇ ಬೇರೆ ಆಗುತ್ತೆ. ಈ ರೀತಿ ರುಬ್ಬಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ಇದನ್ನು ಒಗ್ಗರಣೆ ಹಾಕ್ಕೊಳ್ಳೋದ. ಈಗ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ 1-2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಆ ಎಣ್ಣೆ ಕಾದ ನಂತರ ರುಬ್ಕೊಂಡಿದ್ವಲ್ಲ ಈರುಳ್ಳಿನ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಚಾನ್ಸಸ್ ಇರುತ್ತೆ. ಹಾಗಾಗಿ ನಂತರ ಹಸಿಮೆಣ್ಸಿನ್ಕಾಯಿ, ಇದು ಆಪ್ಷನ್ನಲ್ಲು, ಯಾಕಂದರೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದೇ ಖಾರ ಇರುತ್ತೆ. ಇದು ಬೇಕು ಅಂದರೆ ಹಾಕ್ಕೋಬೋದು ಅಷ್ಟೇ. ನಂತರ ಸ್ವಲ್ಪ ಅರಿಶಿನ ಪೌಡರು ನಾವು ಎಲ್ಲ ಅಡುಗೆಗೂ ಬಳಸ್ತೀವಿ. ನಂತರ ಚೆನ್ನಾಗಿ ಎಲ್ಲ ಹುರ್ಕೋಬೇಕಾಗುತ್ತೆ. ಈಗ ಕುಟ್ಟಿಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ಮೇಲೆ ಎಣ್ಣೆನಲ್ಲಿನೇ ಹುರ್ಕೋಬೇಕಾಗುತ್ತೆ, ಯಾಕಂದರೆ ಆ ಘಾಟೆಲ್ಲ ಹೋಗೋ ಥರ ಹುರಿಬೇಕಾಗುತ್ತೆ ಚೆನ್ನಾಗಿ. ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹುರಿಯೋದಕ್ಕೆ. ನಂತರ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ, ಅರಿಶಿನ ಎಲ್ಲ ಹಾಕಿದ್ದಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ನಾನು ಫ್ರೆಶ್ ಆಗೇ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನಂತರ ಈಗ ಕರಿಬೇವು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕು. ನೋಡಿ ಎಷ್ಟು ಡ್ರೈ ಆಗಿದೆ ಅಂತ. ಹಾಗಾಗಿ ಕೈ ಬಿಟ್ಟರೆ ಇನ್ನು ತಳ ಹತ್ತೋ ಚಾನ್ಸಸ್ ಇರುತ್ತಲ್ಲ, ಹಾಗಾಗಿ ನಾನು ಹುರ್ಕೋತಾನೆ ಇರಬೇಕು ಅಂತ ಅಂದಿದ್ದು.
ನಂತರ ಈಗ ಟೊಮೊಟೊ ರುಬ್ಬಿಟ್ಕೊಂಡಿದ್ವಲ್ಲ, ಟೊಮೊಟೊನೂ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಡ್ರೈ ಥರ ಬೇಕು ಅಂತ ಅಂದರೆ ಟೊಮೊಟೊ ಏನು ಸೇರಿಸ್ಬೇಡಿ. ನಾನಿಲ್ಲಿ ರೋಟಿಗೆ ಯೂಸ್ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಥರ ಬೇಕು ನನಗೆ, ಹಾಗಾಗಿ ಟೊಮೊಟೊನ ರುಬ್ಬಿ ಹಾಕ್ಕೋತಾ ಇದ್ದೀನಿ. ಟೊಮೊಟೊ ಇಲ್ಲದೇ ಹಾಗೇನೂ ಮಾಡಿಕೊಂಡು ಈ ಗೋಬಿ ಮಂಚೂರಿ ಎಲ್ಲ ತಿನ್ನಲ್ವ, ಅದೇ ರೀತಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ. ನಂತರ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಮತ್ತೊಂದು ಸಲ ಎಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಟೊಮೊಟೊನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಯಾಕಂದರೆ ಮಿಕ್ಸಿ ಆಡಿಸ್ಕೊಂಡಿದ್ನಲ್ಲ ಈರುಳ್ಳಿನ, ಇದು ನೀರೇ ಮಿಕ್ಸ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಈಗ ಕುದಿ ಬಂದಿದೆ. ಆ ನಂತರ ಈಗ ಮಶ್ರೂಮ್ ಹಾಕ್ಕೋತಾ ಇದ್ದೀನಿ. ಮಶ್ರೂಮು ನಾನು ಕಟ್ ಮಾಡ್ಕೊಳ್ಳಿಲ್ಲ, ಯಾಕಂದರೆ ಎಲ್ಲ ಚಿಕ್ಕ ಚಿಕ್ಕದಾಗಿರೋದ್ರಿಂದ ಅದು ಬೆಂದ್ಬಿಟ್ರೆ ಒಳ್ಳೆ ಸೊಪ್ಪು ಥರ ಕಡಿಮೆ ಆಗೋಗ್ಬಿಡುತ್ತೆ, ಹಾಗಾಗಿ ಒಂದೊಂದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಈಗ ಒಂದು 5 ನಿಮಿಷ ಬೆಂದ್ರಂತೂ ಆ ಮಶ್ರೂಮ್ ಎಲ್ಲ ಅರ್ಧದಷ್ಟು ಆಗಿರುತ್ತೆ. ಈಗ ನೋಡಿ ಎಷ್ಟು ಡ್ರೈ ಥರ ಆಗಿದೆ ಅಂತ. ಮಶ್ರೂಮ್ ಅಂತೂ ತುಂಬಾ ಒಳ್ಳೆಯದು ದೇಹಕ್ಕೆ, ಮಕ್ಳಿಗಂತೂ ತುಂಬಾ ಒಳ್ಳೆಯದು. ಆನಂತರ ಈಗ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ ಫಸ್ಟು ಎಷ್ಟಿತ್ತು ಮಶ್ರೂಮ್ ಗ್ರೇವಿ, ಈಗ ನೋಡಿ ಎಷ್ಟಾಗಿದೆ ಅಂತ. ಆ ಮಶ್ರೂಮ್ ಅಂತೂ ಕಾಣಿಸ್ತಾನೆ ಇಲ್ಲ, ಎಲ್ಲ ಒಂಥರ ಸಾಫ್ಟಾಗಿ ಬೆಂದಿದೆ. ಈಗಿನೊಂದು 2 ನಿಮಿಷಗಳ ಕಾಲ ಹುರ್ಕೊಂಡಿದ್ದ ನಂತರ ಈಗ ಮೇಯ್ನಾಗಿ ಬೇಕಾಗಿರೋದೇ ನಮಗೆ ಮೆಣಸು. ಈಗ 1.5 ಸ್ಪೂನಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೇನು ಆಫ್ ಮಾಡೋ ಟೈಮಲ್ಲಿ ನಾವು ಮೆಣಸು ಹಾಕ್ಕೋಬೇಕಾಗುತ್ತೆ. ಈ ಮೆಣಸು ಹಾಕ್ಕೊಂಡಿದ್ದ ಮೇಲೆ ಕಲರೂ ಚೇಂಜ್ ಆಗುತ್ತೆ. ಈ ಟೊಮೊಟೊ ಹಾಕ್ತೇನೂ ಮಾಡಿ, ಅದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆ ಸ್ನ್ಯಾಕ್ಸ್ ಥರ ತಿನ್ಬೋದು ಸಂಜೆ ಟೈಮು. ಅದೊಂದು ದಿನ ನಿಮಗೆ ತೋರಿಸ್ತೀನಿ ನಾನು ಟೊಮೊಟೊ ಹಾಕ್ತಾನೆ ಹೇಗೆ ಮಾಡೋದು ಅಂತ. ಈಗ ಇದು ರೆಡಿಯಾಗಿದೆ, ಮಶ್ರೂಮ್ ಪೆಪ್ಪರ್ ಗ್ರೇವಿ ರೆಡಿಯಾಗಿದೆ. ಕಲರು ನೋಡಿ ಎಷ್ಟು ಚೇಂಜ್ ಆಗಿದೆ ಅಂತ. ಈಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಗ ರೆಡಿಯಾಗಿದೆ. ಇದು ಚಪಾತಿ ಮತ್ತು ಈಗ ರೋಟಿ, ನಾನ್ ರೋಟಿಗೆ ಮತ್ತು ಅಕ್ಕಿ ರೊಟ್ಟಿಗೂ ಚೆನ್ನಾಗಿರುತ್ತೆ. ಈಗ ಇದು ರೆಡಿಯಾಗಿದೆ, ಇದೊಂದು ಸೈಡ್ ಇಟ್ಕೊಳ್ಳೋದ. ಈಗ ನಾವು ನಾನ್ ರೋಟಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸಾಫ್ಟಾಗಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನಾವು ಲಟ್ಟಿಸ್ಕೋಬೇಕಾಗುತ್ತೆ. ಇದೊಂದು ಸ್ವಲ್ಪ ಚಿಕ್ಕದಾಗೇ ಲಟ್ಟಿಸ್ಕೋಬೇಕಾಗುತ್ತೆ. ಮತ್ತು ಚಪಾತಿ ಹಿಟ್ಟಿಗಿಂತನೂ ಸ್ವಲ್ಪ ದಪ್ಪದಾಗಿರಬೇಕಾಗುತ್ತೆ, ತೀರ ದಪ್ಪ ಇರಬಾರ್ದು, ಯಾಕಂದರೆ ಒಳಗಡೆ ಎಲ್ಲ ಬೆಂದಿರೋದಿಲ್ಲ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ನಾನ್ ರೋಟಿ ಹೀಗೆ ಅಲ್ವಾ ಇರೋದು, ನಾವು ಡಾಬಾದಲ್ಲಿ ಅಥವಾ ಹೋಟೆಲ್ಗಳಲ್ಲೆಲ್ಲ ತಿಂದಾಗ. ಈಗ ಸ್ವಲ್ಪ ಲಟ್ಟಿಸ್ಕೊಂಡು ನೀವು ಬರೀ ಗೋಧಿ ಹಿಟ್ಟಲ್ಲೂ ಮಾಡ್ಕೋಬೋದು, ಅಥವಾ ಬರೀ ಒಂದು ಯೂಸ್ ಮಾಡಿಕೊಂಡೇ ಮೈದಾ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ಆನಂತರ ನಾನು ಮೇಲ್ಗಡೆಗೆ ಸ್ವಲ್ಪ ಲೈಟಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನಂತರ ಕಪ್ಪು ಎಳ್ಳು ಅದನ್ನು ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಸಲ ಲಟ್ಟಿಸ್ಕೊಂಡ್ರೆ ಅದು ನೀಟಾಗಿ ಅಂಟುತ್ತೆ, ಅದು ಹಿಟ್ಟಿಗೆಲ್ಲ ನೀಟಾಗಿ ಅಂಟುತ್ತೆ, ಬಿಡೋದಿಲ್ಲ. ಆನಂತರ ನನ್ನ ಮಗ್ಚಿ ಇಟ್ಕೊಂಡು ಈ ಕಡೆ ಸೈಡು ನೀರು ಹಾಕ್ಕೋತಾ ಇದ್ದೀನಿ. ಮತ್ತು ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ವಲ್ಲ, ಆ ಸೈಡ್ ನೀರು ಹಾಕ್ಕೋಬಾರ್ದು, ಹಿಂಭಾಗದಲ್ಲಿ ನಾವು ನೀರು ಸವರ್ಕೋಬೇಕಾಗುತ್ತೆ ಅಷ್ಟೇ. ಆ ನೀರು ಸವರೋದ್ರಿಂದ
ಆ ಅಂಚಿಗೆ ಅದು ಅಂಟದಂಗೆ ಆಗುತ್ತೆ ಅದು ಹಿಟ್ಟು. ಹಾಗಾಗಿ ಅದು ಉಬ್ಬಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಈಗ. ಆಮೇಲೆ ಮೇಲೆ ನೀವು ಬೇಕಾದ್ರೆ ಬೆಣ್ಣೆನಾದರೂ ಯೂಸ್ ಮಾಡ್ಬೋದು ಅಥವಾ ತುಪ್ಪನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಉಬ್ಬಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಮಾತ್ರ. ಈಗ ರಿವಲ್ಸ್ ಮಾಡಿ ಬೇಯಿಸ್ಕೊಂಡ್ರೆ ನಾನ್ ರೋಟಿ ರೆಡಿ ಆಗುತ್ತೆ. ರೌಂಡ್ ಶೇಪ್ಗಿಂತನೂ ಸ್ವಲ್ಪ ಮೊಟ್ಟೆ ಶೇಪ್ ಮಾಡಿಕೊಂಡ್ರೆ ನಾನ್ ರೋಟಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಾನು ಈಗ ವಿಡಿಯೋದಲ್ಲಿ ನೋಡ್ತಾ ನೆನಪಾಯಿತು ನನಗೆ. ಈಗ ಮಶ್ರೂಮ್ ಪೆಪ್ಪರ್ ಡ್ರೈ ರೆಡಿಯಾಗಿದೆ. ನಂತರ ರೋಟಿನೂ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡ್ರೆ ಊಟ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಈಗ ರೋಟಿನೂ ಹಾಕ್ಕೊಳ್ಳೋದ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಕೊಡಿ. ಏನೇ ಇದ್ರೂ ಕಮೆಂಟ್ ಮಾಡಿ. ಮತ್ತು ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.